ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವಂತ ಕೆಲವು ಆಲೋಚನೆಗಳು ಅಥವಾ ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ತರುವಂತ ಯೋಜನೆಗಳು ಬಹುಶಃ ಬೆಂಗಳೂರಿನ ಜನರಿಗೆ ಅನುಕೂಲಕ್ಕ ಅಥವಾ ಇನ್ನೊಂದಕ್ಕ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಹೇಳ್ತಾ ಇದೆ. ಸರ್ಕಾರ ಕಣ್ಮುಂದೆ ಹಿಂಗಿದೆ ಅಥವಾ ಬೆಂಗಳೂರಿನಲ್ಲಿ ನಾವು ನೋಡೋದು ಹಿಂಗೆ, ಆದ್ರೆ ನಮಗೆ ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಖಾಲಿ ಸೈಟ್ಗಳಿದ್ರೆ ಅದನ್ನ ನೀವೇನಾದ್ರೂ ಏನು ಬಿಲ್ಡಿಂಗ್ ಕಟ್ಟದೆ ಹಾಗೆ ಖಾಲಿ ಇಟ್ಟು ಒಂದ್ ಸ್ವಲ್ಪ ವರ್ಷ ಹಿಂಗೆ ಇರ್ಲಿ ಅಥವಾ ಇನ್ನೇನೋ ಕೋರ್ಟು ಕೇಸು ಅಂತ ಹೇಳಿ ಎಲ್ಲ ಆ ಸೈಟು ಹಂಗೆ ಇದ್ರೆ ಅಲ್ಲಿ ಕಸಕಡ್ಡಿಗಳನ್ನ ಯಾರು ಹಾಕ್ತಾ ಇದ್ರೆ ಅಥವಾ ಅಲ್ಲೇನಾದ್ರೂ ಗಿಡ ಗಂಟಿಗಳೇನಾದ್ರೂ ಬೆಳ್ಕೊಂಡಿದ್ರೆ ನಿಮ್ಗೆ ಫೈನ್ ಹಾಕ್ತಾರೆ. ಆಗಸ್ಟ್ 15ನೇ ತಾರೀಕಿನ ಒಳಗಡೆ ಇಂಥ ಖಾಲಿ ಜಾಗಗಳನ್ನ ಸ್ವಚ್ಛಗೊಳಿಸಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿರೋದು ಈಗ ಭಾರಿ ಚರ್ಚೆ ಕಾರಣ ಆಗ್ತಾ ಇದೆ. ಖಾಲಿ ಸೈಟ್ಗಳನ್ನ ನೀವು ಸ್ವಚ್ಛಗೊಳಿಸ್ತಾ ಇದ್ರೆ ಮಾಲೀಕರಿಗೆ ದಂಡವನ್ನು ಹಾಕ್ತಾರೆ. ಕಸದಿಂದ ಸ್ವಾತಂತ್ರ್ಯ ಅನ್ನೋ ಜಿಬಿಎ ಪಾರ್ಕ್ಗಳಲ್ಲಿ ಕಸದಿಂದ ಸ್ವಾತಂತ್ರ್ಯ ಅನ್ನೋದು ಈಗ ಜಿಬಿಎ ತಂದಿರೋದು. ಜಿಬಿಎನ ಪಾರ್ಕ್ಗಳಲ್ಲಿ ಕಸ ನೋಡಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ರಾಜ್ಯ ಸರ್ಕಾರದ ದ್ವಂದ್ವ ನಡೆಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸರ್ಕಾರಿ ಲೇಔಟ್ಗಳಲ್ಲಿ ಖಾಲಿ ಜಾಗ ಅಯೋಮಯವಾಗಿದೆ. ಪಾರ್ಕ್ ಮಾಡೋ ಜಾಗದಲ್ಲಿ ಕಾಡು ಬೆಳೆದ ಜಿಬಿಎ ನಿರ್ವಹಣೆಯೇ ಇಲ್ಲದೆ ಸೊರಗು ಹೋಗಿದೆ ಕೆಎಚ್ಬಿ ಬಿಡಿಎ ಲೇಔಟ್ಗಳು. ಪಾರ್ಕ್ಗಾಗಿ ಲೇಔಟ್ನಲ್ಲಿ ಖಾಲಿ ಜಾಗ ಇದೆಯಲ್ಲ ಅದನ್ನ ಹಾಗೆ ಬಿಟ್ಟಿದ್ರಲ್ಲ, ಅಲ್ಲೆಲ್ಲ ನೋಡಿದ್ರೆ ಒಂದು ರೀತಿಯಲ್ಲಿ ಕಾಡು ರೀತಿಯಲ್ಲಿ ಗಿಡ ಗಂಟಿಗಳೆಲ್ಲ ಬೆಳ್ಕೊಂಡಿದ್ದೇವೆ. ಆದ್ರೆ ಖಾಸಗಿ ಜಾಗ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬಯಸ್ತಾರೆ. ಸೈಟ್ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರಿ ಲೇಔಟ್ ಬಗ್ಗೆ ಅಧಿಕಾರಿಗಳು ಏನೂ ಮಾತಾಡೋದಿಲ್ಲ. ಸರ್ಕಾರದ ದ್ವಂದ್ವ ನೀತಿಗೆ ಬೆಂಗಳೂರಿಗರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಬಹುಶಃ ಇದು ಯಾವ ರೀತಿ ಆಲೋಚನೆಯೋ ಗೊತ್ತಿಲ್ಲ. ನೋಡಿ, ಸರ್ಕಾರಿ ಜಾಗಗಳು ಎಷ್ಟು ಖಾಲಿ ಇದಾವೆ, ಆ ಜಾಗಗಳಲ್ಲೆಲ್ಲ ಏನಾದ್ರೂ ನಿರ್ವಹಣೆ ಇದೆಯಾ? ಕಸ ಕಡ್ಡಿ ಏನೋ ಅನೈತಿಕ ಚಟುವಟಿಕೆಗಳೆಲ್ಲ ನಡೆಯುತ್ತೆ. ಆದ್ರೆ ಖಾಲಿ ಸೈಟ್ಗಳನ್ನ ಯಾರು ಹೊಂದಿದಾರೋ ಆ ಖಾಲಿ ಸೈಟ್ ನಲ್ಲಿ ಏನೂ ಮಾಡಿಲ್ಲ ಅಥವಾ ಹಾಗೆ ಬಿಟ್ಟಿದ್ದಾರೆ. ಕಸ ಇವ್ರಿಗೆ ಆಳುವ ಸರ್ಕಾರಗಳಿಗೆ, ಎಲ್ಲ ಪಕ್ಷಗಳ ಆಳುವ ಸರ್ಕಾರಗಳಿಗೆ ಸ್ವಚ್ಛತೆ ಪ್ರಿಯಾರಿಟಿನೇ ಆಗಿಲ್ಲ ಅಂತ ಸುಮ್ನೆ ಮಾತಲ್ಲಿ ಹೇಳ್ತಾರೆ ಅಷ್ಟೇ. ಯಾವಾಗ ಕಂಡಿದ್ದೀವಿ ನಾವು ಎಷ್ಟು ಎಫಿಷಿಯನ್ಸಿ ಬೇಕು ಅಲ್ಲಿ, ಎಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡಕ್ಕೆ ನೆಸೆಸಿಟಿ ಇದೆ. 2006ರಿಂದ ಬೆಂಗಳೂರಿನ ಜಗತ್ತಿನಾದ್ಯಂತ ಕಸದ ರಾಜಧಾನಿ ಅನ್ನೋ ಪರಿಸ್ಥಿತಿ ಬಂದಿತ್ತು. ಅಷ್ಟಾದರೂ ಕೂಡ ಇವ್ರಿಗೆ ಕಸ ವಾಸ್ ನೆವರ್ ಅ ಪ್ರಿಯಾರಿಟಿ. ಅದರಿಂದ ಬೇಕಾದಷ್ಟು ದುಡ್ಡು ಬರುತ್ತೆ, ಅದರಿಂದ ಅದನ್ನ ಸಂಸ್ಕರಣೆ ಮಾಡೋದ್ರಿಂದ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳಾಗುತ್ತೆ. ಆದ್ರೆ ಅದು ಯಾವುದ್ರ ಬಗ್ಗೆನೂ ಕೂಡ ಸರ್ಕಾರಗಳು ಗಮನ ಕೊಡ್ತಾ ಇಲ್ಲ. ಇದು ಒಂದು ಆಸ್ಪೆಕ್ಟ್. ಅನದರ್ ಆಸ್ಪೆಕ್ಟ್ ಇಸ್ ನೀವು ಹೇಳ್ತಾ ಇರೋ ಹಾಗೆ ಸರ್ಕಾರಿ ಜಾಗಗಳಲ್ಲೇನೆ ತಿಪ್ಪೆ ಗುಂಡಿ ಬಿದ್ದಿದ್ದಾವೆ, ರಾಶಿ ಬಿದ್ದಿದ್ದಾವೆ ಸರ್ಕಾರಿ ಸೈಟ್ಗಳಲ್ಲೇನೆ. ಇವರು ಉದ್ದಕ್ಕೆ ಜನಸಾಮಾನ್ಯರು ಫಸ್ಟ್ ಅವರ ಇದನ್ನ ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಜನರು ಕೂಡ ಅವರು ಕೂಡ ಅದು ಅವರ ಸೈಟ್ಗಳಿರ್ಬೋದು, ಮನೆ ಇರ್ಬೋದು, ಕಸ ಕವರಲ್ಲಿ ತಗೊಂಡೋಗಿ ಪಕ್ಕದ ಸೈಟಿಗೆ ಹಾಕಿ ಬರ್ತಾರೆ. ಅದೊಂದು ಮೈಂಡ್ ಸೆಟ್ ರೀ. ಹಳ್ಳಿಲಿ ಹಂಗ್ ಮಾಡಲ್ಲ ರೀ. ನಿಮ್ಗೆ ನೆನ್ಪಿರ್ಬೋದು, ನಿಮ್ ಊರಲ್ಲಿ ಹಂಗ್ ಮಾಡ್ತಾರೇನ್ರಿ ರಂಜಿತ್? ನಮ್ಮ ಊರಲ್ಲೆಲ್ಲ ಹೆಂಗಾಗತ್ತೆ ಮಾಡದೇ ಇಲ್ಲ ಹಂಗೆ. ತಿಳುವಳಿಕೆ ಸಿಟಿನಲ್ಲಿ ಮಾಡ್ತಾರೆ ಹಂಗೆ ತಗೊಂಡೋಗಿ ಎಲ್ಲಿ ಖಾಲಿ ಜಾಗ. ಮತ್ತೆ ಅವ್ರಿಗೆ ಇನ್ನೇನು ಅನಿವಾರ್ಯತೆ ಹೇಳ್ತೀನಿ ಏನಂತಂದ್ರೆ, ಕಸ ಕಲೆಕ್ಟ್ ಮಾಡೋರು ಕರೆಕ್ಟ್ ಆಗಿ ಬಂದ್ರೆ ಅವ್ರು ಹಂಗ್ ಮಾಡಲ್ಲ. ಹಸಿ ಕಸ ಒಣ ಕಸ ಸರಿಯಾಗಿ ಬೇರ್ಪಡಿಸಿ ಇಡಬೇಕು ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ಜನಕ್ಕೆ ಬಂದಿದೆ ಈಗ. ಆದ್ರೆ 4 ದಿನ ಅವರು ರಜಾ ಹಾಕ್ಬಿಟ್ರೆ, ಕಸದ ಸಂಗ್ರಹ ಸರಿಯಾಗಿ ಆಗದೆ ಹೋದ್ರೆ ಎಲ್ಲ ಹಾಕ್ಬೇಕು ಅದನ್ನ ಅನ್ನೋ ಪ್ರಶ್ನೆ ಬರುತ್ತೆ. ಮನೇಲಿ ಇಟ್ಕೊಳಕಂತೂ ಜಾಗ ಇರಲ್ಲ ಅಲ್ವಾ, ಇಲ್ಲಿ ಪೋರ್ಟಿಕೋ ಇರಲ್ಲ ಅಥವಾ ಬ್ಯಾಕ್ ಯಾರ್ಡ್ ಇರಲ್ಲ, ಹಿತ್ತಿರಲ್ಲ. ಏನ್ ಮಾಡ್ಬೇಕು ಅವರು? ಸೊ ಅವ್ರು ಅನಿವಾರ್ಯವಾಗಿ ಜಾಗ ಹುಡ್ಕೊಂಡು ಹೋಗ್ತಾರೆ. ಸೊ ಅಂತದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಿಲ್ಲ. ಈ ಅನಿವಾರ್ಯವಾಗಿ ಹಾಕೋ ಕಸಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಿಲ್ಲ. ಒಂದು. ಎರಡನೇದು, ಬಿಲ್ಡಿಂಗ್ಗಳಲ್ಲಿ ಪಾಳು ಬಿದ್ದ ಜಾಗಗಳಲ್ಲಿ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ನನ್ನ ಪ್ರಕಾರ ಕೃಷ್ಣ ಬೈರೇಗೌಡರು ಮಾಡಿರೋ ಯೋಜನೆ ಕರೆಕ್ಟ್ ಇದೆ. ಆದ್ರೆ ಅದಕ್ಕೂ ಮುಂಚೆ ಸರ್ಕಾರ ತನ್ನ ರೆಸ್ಪಾನ್ಸಿಬಿಲಿಟಿ ಏನು, ವಾಟ್ ಆರ್ ವಿ ಗೋಯಿಂಗ್ ಟು ಪರ್ಫಾರ್ಮ್ ಅಂತ ಅವ್ರು ಹೇಳ್ಬೇಕಿತ್ತು ಜನ. ನಾವ್ ಹೆಂಗ್ ಸ್ವಚ್ಛ ಮಾಡ್ಕೋತಾ ಇದೀವಿ ನೋಡಿ ಅಂತ. ಖಾಲಿ ಜಾಗದಲ್ಲಿ ಇರ್ತಕ್ಕಂಥ ತ್ಯಾಜ್ಯಗಳ ತೆರವಿಗೆ ಜಿಬಿಎ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನೋ ಯೋಜನೆನ ಕೈಗೆತ್ಕೊಂಡಿದೆ. ಅಟ್ಲೀಸ್ಟ್ ಈಗಲಾದ್ರೂ ಕೈಗೆತ್ಕೊಂಡಿದ್ಯಲ್ಲ. ಖಾಲಿ ಸೈಟ್ ಸ್ವಚ್ಛ ಇಲ್ಲದಿದ್ರೆ ಮಾಲೀಕರಿಗೆ ದಂಡ ಅನ್ನೋದು ಒಂದು ಕಡೆ ಆದ್ರೆ, ನಾವು ಎತ್ತುತ್ತಾ ಇರುವಂತಹ ಪ್ರಶ್ನೆ, ಜನಸಾಮಾನ್ಯರು ನಮ್ಮ ವಾಹಿನಿಯ ಮೂಲಕ ಎತ್ತುತ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಸ್ವಾಮಿ ನೀವು ಸರ್ಕಾರದ ಜಾಗಗಳನ್ನ ನೀವ್ ಹೆಂಗ್ ಇಟ್ಕೊಂಡಿದ್ದೀರಾ? ಸರ್ಕಾರ ನಿರ್ವಹಣೆ ಮಾಡಬೇಕಾಗಿರೋ ಖಾಲಿ ಜಾಗಗಳು ಹೆಂಗಿದಾವೆ? ಫಸ್ಟ್ ನೀವು ಎಲ್ಲದನ್ನು ಸರಿಯಾಗಿ ಇಟ್ಕೊಂಡು ಆಮೇಲೆ ಜನಕ್ಕೆ ಆರ್ಡರ್ ಮಾಡಿ ನೀವು ಹಿಂಗ್ ಇಟ್ಕೊಳ್ಳಿ ಹಂಗ್ ಇಟ್ಕೊಳ್ಳಿ ಅಂತ. ಹೆಂಗಿದಾವ ಗೊತ್ತಾ ಸರ್ಕಾರಿ ಜಾಗಗಳು? ನೋಡಿ.